ನಮಸ್ಕಾರ ವೀಕ್ಷಕರೇ, ನಮ್ಮ ವಾಹಿನಿಯ ಈ ಪುಸ್ತಕ ಓದಿ ಕಾರ್ಯಕ್ರಮದಲ್ಲಿ ಇವತ್ತು ಎರಡು ವಿಶಿಷ್ಟವಾದ ಗ್ರಂಥಗಳ ಬಗ್ಗೆ ನಿಮಗೆ ಪರಿಚಯವನ್ನು ನೀಡುವ ಮುನ್ನ ನಿಮ್ಮಲ್ಲಿ ನಮ್ಮದೊಂದು ಅರಿಕೆ. ದಯವಿಟ್ಟು ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಕ್ಕೆ ಯಾವುದೇ ರೀತಿಯ ಶುಲ್ಕವಿರೋದಿಲ್ಲ, ಉಚಿತವಾದ ಚಂದಾದಾರಿಕೆ. ಬೆಲ್ ಐಕಾನನ್ನು ಒತ್ತುವ ಮೂಲಕ ನಮ್ಮ ಎಲ್ಲ ಸಂಚಿಕೆಗಳು ನಿಮ್ಮ ಮೊಬೈಲಿಗೆ ಬರುತ್ತೆ. ಬಂದದ್ದನ್ನು ನೋಡಿದ ಮೇಲೆ ನಿಮಗೆ ಅನಿಸಿದ್ದನ್ನು ಹೇಳಿ. ನಮ್ಮ ಈ ಕೆಲಸದಲ್ಲಿ ನೀವು ಸಹ ಆರ್ಥಿಕ ಸಹಾಯವನ್ನು ಮಾಡುವ ಮೂಲಕ ಕೈ ಜೋಡಿಸಬಹುದು ಅಂತ ಹೇಳಿ ಈ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಕಳೆದ ಮಾರ್ಚ್ 15ನೇ ತಾರೀಕು ನಮ್ಮ ವಾಹಿನಿಯಿಂದ ಪ್ರಸಾರವಾದಂಥ ಒಂದು ಸಂಚಿಕೆಯಲ್ಲಿ ಅನೇಕರು ಕಮೆಂಟ್ ಬಾಕ್ಸ್ನಲ್ಲಿ ಯಾಕೆ ಟೋಟಲ್ ಕನ್ನಡದವರು ಹಾಲು ಜೇನು ರಾಮ್ಕುಮಾರ್ ಅವರನ್ನು ಮರ್ತೇ ಬಿಟ್ರ, ಇವತ್ತು ಅವರ ಹುಟ್ಟಿದ ಹಬ್ಬ, ಒಂದು ವಿಶೇಷ ಸಂಚಿಕೆಯನ್ನು ನಾವು ನಿರೀಕ್ಷೆ ಮಾಡ್ತಾ ಇದ್ವು, ಆದರೆ ನೀವು ಏನನ್ನೂ ಇಲ್ಲಿ ಪ್ರಸ್ತಾಪ ಮಾಡಿಲ್ಲ ಅಂತ ಅನೇಕರು ಸಂದೇಶವನ್ನು ಹಾಕಿದ್ದಾರೆ. ಖಂಡಿತವಾಗಿಯೂ ನಾವು ಆ ರೀತಿ ಉಪಕಾರ ಸ್ಮರಣೆ ಇಲ್ಲದೆ ಇರುವಂಥ ವ್ಯಕ್ತಿಗಳಲ್ಲ, ಕೃತಜ್ಞರಲ್ಲ. ಹಾಲು ಜೇನು ರಾಮ್ಕುಮಾರ್ ಅವರು ನಮ್ಮ ವಾಹಿನಿಯ ಒಬ್ಬ ಸಹೃದಯ ವೀಕ್ಷಕರು, ಜೊತೆಗೆ ನಮಗೆ ಸಲಹೆಗಾರರು ಕೂಡ. ನನ್ನ ಹಿರಿಯಣ್ಣನ ಹಾಗೆ ಇರುವಂಥವರು. ಅವರು ಮಾರ್ಚ್ 15ನೇ ತಾರೀಕು ತಮ್ಮ 73ನೇ ವಯಸ್ಸಿಗೆ ಕಾಲಿಟ್ಟಿದ್ದಾರೆ. ಆದರೆ ಅವತ್ತು ಅವರಿಗೆ ಸುಮ್ಮನೆ ಒಂದು ಶುಭಾಶಯವನ್ನು ಕೋರುವ ಬದಲು ಅವರೇ ಬರೆದಿರುವಂಥ ಎರಡು ಉತ್ಕೃಷ್ಟವಾದ ಗ್ರಂಥಗಳ ಬಗ್ಗೆ ಪರಿಚಯವನ್ನು ನೀಡುವ ಮೂಲಕ ಅವರಿಗೆ ಒಂದು ಗೌರವವನ್ನು ಸಲ್ಲಿಸೋಣ ಎನ್ನುವ ಒಂದು ಯೋಜನೆಯನ್ನು ನಾವು ಹಾಕ್ಕೊಂಡಿದ್ವು. ಆದರೆ ಆ ಯೋಜನೆ ಕಾರ್ಯಗತವಾಗಲಿಲ್ಲ. ಅದು ಯಾಕೆ ಆಗಲಿಲ್ಲ ಅಂತ ಈಗ ಹೇಳ್ತಾ ಇದ್ದೀನಿ. ನೋಡಿ, ಇವತ್ತು 3 ವರ್ಷಗಳಿಗೂ ಹೆಚ್ಚು ಕಾಲದಿಂದ ನಾನು ಈ ವಾಹಿನಿಯಲ್ಲಿ ಈ ಸ್ಥಾನದಲ್ಲಿ ಕುಳಿತುಕೊಂಡು ನಿಮಗೆ ನಾಡು ಕಂಡ ರಾಜ್ಕುಮಾರ್, ಸಿನಿಮಾ ಸ್ವಾರಸ್ಯಗಳು, ಈ ಸರಣಿಗಳನ್ನಲ್ಲದೆ ಅನೇಕ ಮಹನೀಯರನ್ನು ಸಂದರ್ಶಿಸಿ ಅವರಲ್ಲಿರುವಂಥ ಮಾಹಿತಿಗಳನ್ನು ಕೂಡ ನಿಮಗೆ ತಲುಪಿಸ್ತಾ ಇದ್ದೀನಿ. ಇಂಥದ್ದೊಂದು ಕಾರ್ಯಕ್ಕೆ ನಾನು ಅರ್ಹನಾಗೋದಕ್ಕೆ ಅನೇಕ ಜನರ ಸಹಕಾರ ಇದೆ, ನನ್ನ ಪರಿಶ್ರಮವೂ ಇದೆ. ಅದರಲ್ಲಿ ಹಾಲು ಜೇನು ರಾಮ್ಕುಮಾರ್ ಅವರನ್ನಂತೂ ನಾನು ಪ್ರತಿಯೊಂದು ಸಂಚಿಕೆಗೂ ಮುನ್ನ ಅವರಿಗೆ ಕರೆ ಮಾಡಿ ಅವರಿಂದ ಯಾವುದಾದ್ರೂ ಒಂದು ಮಾಹಿತಿಯನ್ನು ತೆಗೆದುಕೊಂಡೇ ನಿಮಗೆ ಅದನ್ನು ನಾನು ಉಣಬಡಿಸ್ತಾ ಇದ್ದೀನಿ. ಎಲ್ಲವೂ ನನ್ನದೇ ಕೆಲಸ ಅಂತ ನಾನು ಖಂಡಿತವಾಗ್ಲೂ ಹೇಳ್ಕೊಂಡಿಲ್ಲ. ಆದರೆ 15ನೇ ತಾರೀಕು ನಾವು ಈ ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಗದೇ ಇದ್ದಿದ್ದಕ್ಕೆ ಕಾರಣ ನನ್ನ ಸ್ವಂತ ಅಣ್ಣ ಎಚ್.ಎಸ್. ಕುಮಾರಸ್ವಾಮಿ ಶಿವರಾತ್ರಿಯ ದಿನ ರಾತ್ರಿ ಇಹಲೋಕ ವ್ಯಾಪಾರವನ್ನು ಮುಗಿಸಿ ಹೊರಟು ಹೋದ. ನೀವು ನಮ್ಮ ನಾಡು ಕಂಡ ರಾಜ್ಕುಮಾರ್ ಪುಸ್ತಕ ಬಿಡುಗಡೆ ಸಮಾರಂಭಕ್ಕೆ ಬಂದಿದ್ದರೆ ಆತನನ್ನು ನೋಡಿರ್ತೀರಿ. ನಾನು ವೇದಿಕೆಯ ಮೇಲೆ ಕರೆದು ಗದ್ಗದಿತನಾಗಿ ಆತನಿಗೆ ಒಂದು ಗೌರವ ಪ್ರತಿಯನ್ನು ಸಲ್ಲಿಸಿದ ಆ ಕ್ಷಣವನ್ನು ನೀವು ನೋಡಿರ್ತೀರಿ. ಯಾಕೆಂದರೆ ನಾನು ಇವತ್ತು ಇಲ್ಲಿ ಕೂತು ಈ ಸಂಚಿಕೆಗಳನ್ನು ಮಾಡೋದಕ್ಕೆ ಆ ನನ್ನ ಅಣ್ಣನ ಕೊಡುಗೆ ಕೂಡ ಬಹಳ ಇದೆ. ಜೂನ್ 18ನೇ ತಾರೀಕು 1968ನೇ ಇಸ್ವಿ ಮಂಗಳವಾರ ನಾನು ಬೆಂಗಳೂರಿಗೆ ಬಂದಿದ್ದು, ನನ್ನ ಹುಟ್ಟೂರನ್ನು ಬಿಟ್ಟು. ನಾನಿಲ್ಲಿಗೆ ಬಂದ ಮೇಲೆ 13 ವರ್ಷದ ನನ್ನನ್ನು ಕೈ ಹಿಡಿದು ಇಡೀ ಬೆಂಗಳೂರನ್ನು ನನಗೆ ಸುತ್ತಿಸಿದ್ದು, ನನಗೆ ರಾಜ್ಕುಮಾರ್ ಅವರ ಚಿತ್ರಗಳ ಪರಿಚಯವನ್ನು ಮಾಡಿಸಿದ್ದು, 100 ಚಿತ್ರಗಳ ಪಟ್ಟಿಯನ್ನು ನನಗೆ ಕೊಟ್ಟಿದ್ದು, ಆಮೇಲೆ ಬೆಂಗಳೂರಿನಲ್ಲಿ ಯಾವುದೇ ಒಂದು ಹೊಸ ಥಿಯೇಟರ್ ಆರಂಭ ಆದರೂ ಕೂಡ ಅಲ್ಲಿ ಒಂದು ಕನ್ನಡ ಚಿತ್ರವನ್ನು ಹಾಕ್ತಾಯಿದ್ರು. ಅದೇ ಥಿಯೇಟರ್ನಲ್ಲಿ ಆ ಚಿತ್ರವನ್ನು ನೋಡಬೇಕು ಅಂತ ಎಷ್ಟೆಷ್ಟೋ ದೂರದ ಪ್ರದೇಶಗಳಿಗೆ ನನ್ನನ್ನು ಕರ್ಕೊಂಡು ಹೋಗ್ತಾ ಇದ್ದ. ಜೊತೆಗೆ ಆ ಥಿಯೇಟರ್ನ ಟಿಕೆಟನ್ನು ಕೂಡ ಸಂಗ್ರಹ ಮಾಡಿ ಇಟ್ಕೋತಾ ಇದ್ದ. ಅಂದರೆ ಈ ಚಲನಚಿತ್ರಗಳಿಗೆ ಸಂಬಂಧಿಸಿದಂಥ ಮಾಹಿತಿಯನ್ನು ಸಂಗ್ರಹ ಮಾಡಬೇಕು ಅನ್ನುವಂಥ ಒಂದು ಉತ್ತಮವಾದ ಪ್ರವೃತ್ತಿ ನನ್ನಲ್ಲಿ ಬೆಳೆಯೋದಕ್ಕೆ ನಮ್ಮ ಅಣ್ಣ ಕುಮಾರಸ್ವಾಮಿಯೇ ಕಾರಣ. 2ನೇ ತಾರೀಕು ಮಾರ್ಚ್ ಆತ ಟಿ ನರಸೀಪುರಕ್ಕೆ ಪ್ರವಾಸ ಹೋಗಿ ಬಂದ. ಮರುದಿವಸ ಒಂದು ಸಮಾರಂಭಕ್ಕೆ ಹೋಗಿ ಊಟ ಮಾಡ್ಕೊಂಡು ಬಂದಿದ್ದಾನೆ. ಆದರೆ 4ನೇ ತಾರೀಕು ಬೆಳಗ್ಗೆ ಮನೆಯಲ್ಲಿ ಕುಸಿದು ಬಿದ್ದವನು 4 ದಿನಗಳ ಕಾಲ ಜೀವನ್ಮರಣ ಹೋರಾಟವನ್ನು ನಡೆಸಿ ಶಿವರಾತ್ರಿಯ ದಿನ ಬೆಳಗಿನ ಜಾವ ಶಿವನ ಪಾದವನ್ನು ಸೇರಿಕೊಂಡ. ಆ ಒಂದು ದುಃಖದಲ್ಲಿದ್ದರಿಂದ ಹಾಗೂ ಅದಕ್ಕೆ ಸಂಬಂಧಪಟ್ಟ ಕ್ರಿಯೆಗಳನ್ನು ಮಾಡ್ತಾ ಇದ್ದಿದ್ದರಿಂದಾಗಿ ಆ ಒಂದು ದುಃಖದ ಸಂದರ್ಭದಲ್ಲಿ ನಾನು ನನ್ನ ಹಿರಿಯಣ್ಣನಂತಿರುವ ರಾಮ್ಕುಮಾರ್ ಅವರನ್ನು ಕುರಿತಂತೆ 15ನೇ ತಾರೀಕು ಕಾರ್ಯಕ್ರಮವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಅದಕ್ಕಾಗಿ ನಿಮ್ಮಲ್ಲಿ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ನೋಡಿ, ಹಾಲು ಜೇನು ರಾಮ್ಕುಮಾರ್ ಅವರ ಸಂಚಿಕೆಗಳನ್ನು ನೀವು ನಮ್ಮ ವಾಹಿನಿಯಲ್ಲಿ ನಿರಂತರವಾಗಿ ನೋಡ್ಕೊಂಡು ಬಂದಿದ್ದೀರಿ. 100 ಸಂಚಿಕೆಗಳಿಗೂ ಹೆಚ್ಚಾಗಿ ನೋಡ್ಕೊಂಡು ಬಂದಿದ್ದೀರಿ. ಆದರೆ ಕಾರಣಾಂತರಗಳಿಂದ ನಾನು ಅವರ ಮನೆಗೆ ಹೋಗಿ ಸಂಜೆಯವರೆಗೂ ಸಂಚಿಕೆಗಳನ್ನು ಮಾಡಿ ನಿಮಗೆ ಉಣಬಡಿಸುವಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕೆ ಇಲ್ಲದೆ ಇರೋದರಿಂದಾಗಿ ಅವರ ಸಂಚಿಕೆಗಳನ್ನು ಸದ್ಯಕ್ಕೆ ಸ್ಥಗಿತ ಮಾಡಿದ್ದೀವಿ. ಆದರೂ ಕೂಡ ನಿಮ್ಮ ಒತ್ತಾಯದಿಂದಾಗಿ ನಮ್ಮ ಮೋಹನ್ ಕಾಮಾಕ್ಷಿಯವರೇ ಹೋಗಿ ಅವರನ್ನು ಸಂದರ್ಶನ ಮಾಡಿ ಕೂಡ ಕೆಲವು ಸಂಚಿಕೆಗಳನ್ನು ನಿಮಗೆ ಉಣಬಡಿಸಿದ್ದಾರೆ. ಇನ್ನು ರಾಮ್ಕುಮಾರ್ ಅವರನ್ನೇ ನಮ್ಮ ಸ್ಟುಡಿಯೋಗೆ ಕರೆಸಿ ಸಂಚಿಕೆಗಳನ್ನು ಮಾಡೋಣ ಅಂದರೆ
ಅವರ ಆರೋಗ್ಯ ಹಾಗೂ ಅವರ ಪತ್ನಿಯವರ ಆರೋಗ್ಯದಲ್ಲಿ ಏರುಪೇರಾಗ್ತಾ ಇರೋದರಿಂದಾಗಿ ಅವರು ಕೂಡ ಬರೋದಕ್ಕೆ ಸಾಧ್ಯವಾಗ್ತಿಲ್ಲ. ಆದ್ದರಿಂದ ಅವರಲ್ಲಿ ನಾವಿಲ್ಲಿ ನಮ್ಮ ಸಂಪರ್ಕ ಏನಿದ್ರೂ ಫೋನಿನ ಮೂಲಕ. ರಾಮಕುಮಾರ್ ಅವರ ಅಧ್ಯಯನದ ವ್ಯಾಪ್ತಿ ನಿಮಗೆಲ್ಲ ಗೊತ್ತೇ ಇದೆ. ರಾಜ್ಕುಮಾರ್ ಅವರನ್ನು ಕುರಿತಂತೆ ಇದುವರೆಗೆ ಯಾರೂ ಮಾಡದೇ ಇರುವಂಥ ಅಧ್ಯಯನವನ್ನು ಅವರು ಮಾಡಿದ್ದಾರೆ, ಸಂಶೋಧನೆಯನ್ನು ಮಾಡಿದ್ದಾರೆ. ರಾಜ್ಕುಮಾರ್ ಅವರ ಹಾಡಿಲ್ಲದ ಚಿತ್ರಗಳು ಯಾವುದು, ರಾಜ್ಕುಮಾರ್ ಅವರನ್ನು ಕುರಿತಂತೆ ಸಮಕಾಲೀನರಾದ ನೆರೆಹೊರೆಯ ನಾಡಿನ ಕಲಾವಿದರ ಅಭಿಪ್ರಾಯಗಳು ಏನಿದ್ವು, ರಾಜ್ಕುಮಾರ್ ಅವರಿಗೆ ತಮ್ಮ ಚಿತ್ರ ಜೀವನ ಯಾನದಲ್ಲಿ ತಪ್ಪಿ ಹೋದ ಚಿತ್ರಗಳು ಯಾವುದು, ರಾಜ್ಕುಮಾರ್ ಅವರು ಮಾಡಬೇಕಾದಂಥ ಚಿತ್ರಗಳು ಬೇರೆಯವರ ಪಾಲಾದಂಥ ಉದಾಹರಣೆಗಳು, ರಾಜ್ಕುಮಾರ್ ಅವರ ಅಷ್ಟೂ ಚಿತ್ರಗಳಲ್ಲಿ ಅವರ ಪಾತ್ರದ ಹೆಸರು ಹಾಗೂ ಆರಂಭದ ಸನ್ನಿವೇಶಗಳು ಏನಿತ್ತು, ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿರುವಂಥ ನಾಯಕಿಯರು ಜೊತೆಗೆ ಆ ನಾಯಕಿಯರ ಪಾತ್ರದ ಹೆಸರು. ಇನ್ನು ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಕೆಲವು ಬಾಲ್ಯದ ಪಾತ್ರಗಳು ಬರುತ್ತೆ. ರಾಜ್ಕುಮಾರ್ ಅವರ ಪಾತ್ರವನ್ನು ಬಾಲ್ಯದಲ್ಲಿ ಅಭಿನಯಿಸಿರುವಂಥ ಆ ಬಾಲ ಕಲಾವಿದರು ಯಾರು, ಈ ರೀತಿಯಾಗಿ ನೀವು ಊಹೆ ಮಾಡೋದಕ್ಕೂ ಸಾಧ್ಯವಿಲ್ಲದೇ ಇರುವಂಥ ಅಂಕಿ ಅಂಶಗಳನ್ನು, ಮಾಹಿತಿಗಳನ್ನು ಹಾಲು ಜೇನು ರಾಮ್ಕುಮಾರ್ ಅವರು ನಮ್ಮ ಸಂಚಿಕೆಗಳಲ್ಲಿ ನಿಮಗೆ ಉಣಬಡಿಸಿದ್ದಾರೆ. ಆ ಸಂಚಿಕೆಗಳನ್ನು ವಿಭಾಗೀಕರಣ ಮಾಡಿ 2 ಪುಸ್ತಕಗಳ ರೂಪದಲ್ಲಿ ಹೊರತಂದಿದ್ದಾರೆ. ಆ ಪುಸ್ತಕಗಳನ್ನು ಸಿನಿಮಾ ಸಾಹಿತ್ಯ ಪ್ರಕಾಶನದವರು ಹೊರತಂದಿದ್ದಾರೆ. 2 ಪುಸ್ತಕಗಳು 300ಕ್ಕೂ ಹೆಚ್ಚು ಪುಟಗಳನ್ನು ಹೊಂದಿವೆ ಹಾಗೂ ಆಕರ್ಷಕವಾಗಿ ಮುದ್ರಣವಾಗಿದೆ. ಡೆಮಿ 1/8 ಆಕಾರದಲ್ಲಿರುವಂಥ ಪುಸ್ತಕಗಳು. ಈ ಪುಸ್ತಕಗಳ ಬೆಲೆ ಕೇವಲ 350 ರೂಪಾಯಿಗಳು. ನೋಡಿ, ಮೊದಲನೇದಾಗಿ ರಾಜ್ಕುಮಾರ್ ಚಿತ್ರಗಳು ಒಂದು ಅಧ್ಯಯನ. ಅಂದರೆ ರಾಜ್ಕುಮಾರ್ ಅವರ ಚಿತ್ರಗಳಲ್ಲಿ ಏನೆಲ್ಲ ವೈಶಿಷ್ಟ್ಯಗಳಿದೆ ಅನ್ನೋದನ್ನು ತಮ್ಮ ಅಧ್ಯಯನದ ಮೂಲಕ ಈ 300 ಪುಟಗಳಲ್ಲಿ ಅವರು ಹಿಡಿದಿಟ್ಟಿದ್ದಾರೆ. ಇದೆಲ್ಲವನ್ನು ಅವರು ತಮ್ಮ ಮಸ್ತಕದ ನೆನಪಿನಾಳದಿಂದ ತೆಗೆದು ಹೇಳ್ತಾ ಇರೋದರಿಂದಾಗಿ ಆ ಪುಸ್ತಕಕ್ಕೆ ಕೂಡ ಒಂದು ಅಡಿಬರಹವನ್ನು ಮಸ್ತಕದ ನೆನಪಿನಾಳದಿಂದ ಅನ್ನುವ ಒಂದು ಬರಹವನ್ನು ಕೂಡ ಕೊಟ್ಟಿದ್ದಾರೆ. ಇನ್ನು 2ನೆಯ ಪುಸ್ತಕ ವರನಟನ ಸಾಕ್ಷಾತ್ಕಾರ. ಈ ಗ್ರಂಥದಲ್ಲಿ ಕೂಡ ರಾಜ್ಕುಮಾರ್ ಅವರ ಅಪರೂಪದ ಚಿತ್ರಗಳ ನಿರ್ಮಾಣದ ಹಿಂದೆ ಇರುವಂಥ ಪರಿಶ್ರಮ, ರಾಜ್ಕುಮಾರ್ ಅವರು ಅದಕ್ಕಾಗಿ ಹಾಕಿದಂತಹ ಪರಿಶ್ರಮ, ಜೊತೆಗೆ ಆ ಚಿತ್ರಗಳು ಮಾಡಿದಂಥ ಸಾಧನೆಗಳು, ರಾಜ್ಕುಮಾರ್ ಅವರ ಜೊತೆಯಲ್ಲಿ ಅಭಿನಯಿಸಿದಂಥ ಹಿರಿಯ ಕಲಾವಿದರ ವಿವರ, ಅವರು ರಾಜ್ಕುಮಾರ್ ಬಗ್ಗೆ ವ್ಯಕ್ತಪಡಿಸಿರುವಂಥ ಅಭಿಪ್ರಾಯಗಳು, ಹೀಗೆ ನೀವು ಕಂಡು ಕೇಳರಿಯದಂಥ ಸಂಗತಿಗಳನ್ನು ಈ ಪುಸ್ತಕಗಳಲ್ಲಿ ರಾಮ್ಕುಮಾರ್ ಅವರು ಹಿಡಿದಿಟ್ಟಿದ್ದಾರೆ. ಆದರೆ ಶೋಚನೀಯ ಸಂಗತಿ ಏನು ಅಂದರೆ, ಕಳೆದ ವರ್ಷದ ಮಧ್ಯಭಾಗದಲ್ಲಿಯೇ ಈ ಪುಸ್ತಕಗಳು ಬಿಡುಗಡೆಯಾಗಿದ್ದರೂ ಕೂಡ ಇದುವರೆಗೂ ಈ ಪುಸ್ತಕಗಳು ಹೆಚ್ಚು ಜನರನ್ನು ತಲುಪಿಲ್ಲ ಎನ್ನುವಂಥ ಒಂದು ಮಾಹಿತಿಯನ್ನು ಕೇಳಿದಾಗ ನಮಗೆ ತುಂಬ ಬೇಸರವಾಗುತ್ತೆ. ಸಿನಿಮಾ ಸಾಹಿತ್ಯ ಪ್ರಕಾಶನದವರು ಈ ಪುಸ್ತಕವನ್ನು ಪ್ರಕಟ ಮಾಡ್ತೀವಿ ಎಂದಾಗ ಹಾಲು ಜೇನು ರಾಮ್ಕುಮಾರ್ ಅವರು ಯಾವುದೇ ₹1 ರಾಯಲ್ಟಿಯನ್ನು ತೆಗೆದುಕೊಳ್ಳದೆ ಈ ಪುಸ್ತಕವನ್ನು ಅವರಿಗೆ ಸಿದ್ಧ ಮಾಡಿಕೊಟ್ಟಿದ್ದಾರೆ. ಅದು ಕೇವಲ ಕೈ ಬರಹ ಅಂದರೆ ಮ್ಯಾನ್ಸ್ಕ್ರಿಪ್ಟ್ ಅಂತೀವಲ್ಲ, ಅದನ್ನು ಸಿದ್ಧ ಮಾಡಿಕೊಟ್ಟಿರೋದಲ್ಲ. ಹಾಲು ಜೇನು ರಾಮ್ಕುಮಾರ್ ಅವರು 72 ವರ್ಷದವರಾದರೂ ಕೂಡ ಇವತ್ತಿಗೂ ಕಂಪ್ಯೂಟರ್ನಲ್ಲಿ ಸಾಕಷ್ಟು ಕೆಲಸವನ್ನು ಮಾಡ್ತಾರೆ. ಅವರೇ DTPಯನ್ನು ಮಾಡ್ತಾರೆ. ಹಾಗೆ 700 ಪುಟಗಳಷ್ಟು ದೀರ್ಘವಾದ ಮಾಹಿತಿಯನ್ನು ಈ 2 ಪುಸ್ತಕಗಳಿಗಾಗಿ ಅವರು DTP ಮಾಡಿ ಪ್ರಕಾಶಕರ ಕೈಗೆ ಕೊಡ್ತಾರೆ. ಮುಂದೆ ಆ ಪುಸ್ತಕಗಳನ್ನು ವಿಭಾಗೀಕರಣ ಮಾಡಿ 2 ಭಾಗದಲ್ಲಿ ಅದನ್ನು ಮುದ್ರಣ ಮಾಡ್ತಾರೆ. ನೋಡಿ, ಎಷ್ಟೋ ಜನ ಹಣದ ರೂಪದಲ್ಲಿ ರಾಯಲ್ಟಿ ಕೊಡದೇ ಇದ್ದರೂ ಕೂಡ ಇವತ್ತು ಒಂದು ಪುಸ್ತಕವನ್ನು ಬರ್ಕೊಡಿ ಸರ್, ನಿಮಗೆ ಒಂದು 50 ಕಾಪಿ ನಾವು ಅಥವಾ 100 ಕಾಪಿ ರಾಯಲ್ಟಿ ಅಂತ ಕೊಡ್ತೀವಿ, ಮಿಕ್ಕಿದ್ದು ನಾವು ಮಾರ್ಕೋತೀವಿ, ನಿಮಗೆ ಹಣ ಏನು ಕೊಡೋಕ್ಕಾಗಲ್ಲ ಅಂತ ಹೇಳುವಂಥ ಪರಿಸ್ಥಿತಿ ಇದೆ. ಯಾಕೆಂದರೆ ಕನ್ನಡದಲ್ಲಿ ಪುಸ್ತಕೋದ್ಯಮ ಇವತ್ತಿಗೂ ಇನ್ನೂ ಅಂಬೆಗಾಲೇ ಇಡ್ತಾ ಇರೋದು. ಎಲ್ಲೋ ಕೆಲವು ಲೇಖಕರ ಪುಸ್ತಕಗಳು ಮಾತ್ರವೇ ಲಕ್ಷಗಳ ಲೆಕ್ಕದಲ್ಲಿ ಮಾರಾಟ ಆಗ್ತಾ ಇರೋದು. ಭೈರಪ್ಪನವರು, ಪೂರ್ಣಚಂದ್ರ ತೇಜಸ್ವಿಯವರು, ಕುವೆಂಪು ಅವರು, KN ಗಣೇಶಯ್ಯನವರು, ಹೀಗೆ ಅನೇಕರ ಪುಸ್ತಕಗಳು ಮಾರಾಟವಾಗ್ತಾ ಇರೋದನ್ನು ನಾವು ನೋಡ್ತೀವಿ. ಆದರೆ ಹೊಸದಾಗಿ ಯಾರಾದರೂ ಏನಾದರೂ ಬರೆದ್ರು ಅಂದರೆ 1000 ಕಾಪಿಗಳು ಖರ್ಚಾಗೋದ್ರಲ್ಲಿ ಸುಸ್ತಾಗಿ ಹೋಗುತ್ತೆ. ಇನ್ನು ಸರ್ಕಾರ ಕೊಡಮಾಡುವಂಥ ಈ ಲೈಬ್ರರಿ ಸೆಲೆಕ್ಷನ್, ಅದಕ್ಕಾಗಿ ಒಂದು 300 ಕಾಪಿಗಳನ್ನು ತಗೋತಾರೆ. ಅದಕ್ಕೆ ನಾವು ನಮ್ಮ ಒಂದು ಪುಸ್ತಕವನ್ನು ಸಬ್ಮಿಟ್ ಮಾಡಿ ಕಾಯ್ತಾ ಇರಬೇಕಾಗುತ್ತೆ. ಯಾವುದೋ ವರ್ಷದ ಆ ಗ್ರಂಥಾಲಯದ ಸ್ವೀಕೃತಿಯನ್ನು ಎಷ್ಟೋ ವರ್ಷಗಳಾದ ಮೇಲೆ ನಮಗೆ ಕೊಡ್ತಾರೆ. ಅದಕ್ಕೆ ಕೂಡ ಒಂದು ಪುಟಕ್ಕೆ ಇಷ್ಟು ಅಂತ ಒಂದು ಶುಲ್ಕವನ್ನು ನಿಗದಿ ಮಾಡಿ ಕೊಡ್ತಾರೆ. ನೀವು ಹೆಚ್ಚು ಖರ್ಚು ಮಾಡಿ ಪುಸ್ತಕವನ್ನು ಪ್ರಕಟ ಮಾಡಿದರೂ ಕೂಡ ಸರ್ಕಾರ ಅದಕ್ಕೆ ನಿಗದಿ ಮಾಡಿದಷ್ಟೇ ಹಣವನ್ನು ಕೊಡೋದು. ಆ ಹಣ ಬರೋದಕ್ಕೂ ನೀವು ವರ್ಷಗಟ್ಟಲೆ ಕಾಯಬೇಕಾಗುತ್ತೆ. ಇಂಥ ಒಂದು ಪರಿಸ್ಥಿತಿ ಇರುವಾಗ ಹಾಲು ಜೇನು ರಾಮ್ಕುಮಾರ್ ಅವರು ರಾಜ್ಕುಮಾರ್ ಅವರ ಉನ್ನತ ಧ್ಯೇಯಗಳನ್ನೇ ತಮ್ಮ
ಸ್ವಭಾವದಲ್ಲಿ ಕೂಡ ಮೈಗೂಡಿಸಿಕೊಂಡು ಯಾವುದೇ ಒಂದು ಪ್ರತಿಫಲಾಪೇಕ್ಷೆ ಇಲ್ಲದೆ ಪುಸ್ತಕವನ್ನು ಉಚಿತವಾಗಿ ಬರೆದು ಕೊಡ್ತಾರೆ. ಈ ಬರೆದು ಕೊಡುವ ಉದ್ದೇಶ ಏನು ಅಂದರೆ, ರಾಜ್ಕುಮಾರ್ ಅವರನ್ನು ಕುರಿತಂತೆ ಅವರು ಚಿತ್ರರಂಗಕ್ಕೆ ಬಂದಾಗಿನಿಂದ ಒಂದು ವಿರೋಧದ ಅಲೆ ಗುಪ್ತಗಾಮಿನಿಯಾಗಿ ಹರಿತಾನೇ ಇದೆ. ಅದು ಚಿತ್ರರಂಗದ ಒಳಗಿರುವವರಾಗಿರಬಹುದು ಅಥವಾ ಮಾಧ್ಯಮದವರಾಗಿರಬಹುದು, ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಬೇರೆ ಬೇರೆ ನಟರ ಅಭಿಮಾನಿಗಳು ಅಂತ ಹೇಳಿಕೊಳ್ಳುವಂಥ ಜನಮಾನಸದಲ್ಲಿರುವಂಥವರಾಗಿರಬಹುದು. ಎಲ್ಲರಲ್ಲೂ ಒಂದು ರೀತಿಯಲ್ಲಿ ರಾಜ್ಕುಮಾರ್ ವಿರೋಧಿ ಅಲೆ ಕೂಡ ಅವರು ಚಿತ್ರರಂಗಕ್ಕೆ ಬಂದಾಗಿನಿಂದ ಹರಿತಾನೇ ಇದೆ. ಆದರೆ ಕಾಲ ಕಾಲಕ್ಕೆ ಎಷ್ಟೋ ಜನ ರಾಜ್ಕುಮಾರ್ ಅವರ ಬಗ್ಗೆ ಇರುವಂಥ ತಪ್ಪಭಿಪ್ರಾಯಗಳನ್ನು ತಿದ್ದುತ್ತಾ ಬಂದಿದ್ದಾರೆ. ಸರಿಯಾದ ಮಾಹಿತಿಯನ್ನು ಒದಗಿಸ್ತಾ ರಾಜ್ಕುಮಾರ್ ಅವರ ಮಹತ್ವ ಏನು ಕನ್ನಡ ಚಿತ್ರರಂಗದ ಬೆಳವಣಿಗೆಯಲ್ಲಿ ಅನ್ನೋದನ್ನು ಹೇಳ್ತಾನೆ ಬಂದಿದ್ದಾರೆ. ನಾವು ಕೂಡ ಅದೇ ಕೆಲಸವನ್ನು ನಮ್ಮ ಕೈಲಾದ ಮಟ್ಟಿಗೆ ಮಾಡ್ತಾಯಿದ್ದೀವಿ. ಈ ಪುಸ್ತಕದ ಪ್ರಕಾಶಕರೇ ಆ ಮಾತನ್ನು ಹೇಳ್ತಾರೆ. ನೋಡಿ, ಈ ಪುಸ್ತಕದಲ್ಲಿರುವ ರಾಜ್ಕುಮಾರ್ ಕುರಿತಾದ ಮಾಹಿತಿಗಳು ಅಪೂರ್ವವಾಗಿದ್ದು ಅವುಗಳು ಅವರ ಪರ ಮಾತನಾಡಲು ಬಯಸುವ ಮಂದಿಗೆ ಆತ್ಮವಿಶ್ವಾಸವನ್ನು, ಸ್ಥೈರ್ಯವನ್ನು ನೀಡುವ ಬಗ್ಗೆ ನನಗೆ ಭರವಸೆ ಇದೆ. ಅಂದರೆ ಒಂದು ವಾದ ಸರಣಿ ಆರಂಭ ಆದಾಗ ಅವರು ಹೆಚ್ಚು ಇವರು ಹೆಚ್ಚು ಅಂತ ಯಾರಾದರೂ ವಾದ ಮಾಡುವಾಗ ಕೆಲವು ಅಂಶಗಳನ್ನು ನಾವು ಹೇಳಬೇಕಾಗುತ್ತೆ. ಹಾಗೆ ಅಂಶಗಳನ್ನು ಹೇಳಬೇಕಾದ್ರೆ ಈ ರೀತಿಯ ಮಾಹಿತಿಗಳು ಬೇಕಾಗುತ್ತೆ. ನಾವು ರಾಜ್ಲೀಲಾ ವಿನೋದದ ಒಂದು ಪೋಸ್ಟ್ ಮಾರ್ಟಮ್ ಮಾಡಿದ ಮೇಲೆ ಎಷ್ಟೋ ಜನ, ನನಗೆ ನೂರಾರು ಜನ ಹೇಳಿದ್ದಾರೆ, ಸರ್ ನೀವು ಇದೊಂದು ಸರಣಿ ಮಾಡಿದ್ರಿಂದಾಗಿ ಇವತ್ತು ನಮಗೆ ತಲೆ ಎತ್ಕೊಂಡು ಓಡಾಡೋದಕ್ಕೆ ಅವಕಾಶ ಆಗಿದೆ. ಎಷ್ಟೋ ಜನ ರಾಜ್ಕುಮಾರ್ ವಿರೋಧಿಗಳು ನಮ್ಮ ಹತ್ರ ಮಾತಾಡಿದಾಗ ನಾವು ಅವರನ್ನು ಎದುರಿಸುವಂಥ ಒಂದು ಸ್ಥೈರ್ಯ ಬಂದಿದೆ, ನಮಗೆ ಅತ್ಯುತ್ತಮವಾದ ಕೆಲವು ಅಂಶಗಳನ್ನು ಕೊಟ್ಟಿದ್ದೀರಿ, ಮಾಹಿತಿಗಳನ್ನು ಕೊಟ್ಟಿದ್ದೀರಿ, ಪಾಯಿಂಟ್ಸನ್ನು ಕೊಟ್ಟಿದ್ದೀರಿ ಅಂತ. ಹಾಲುಜೇನು ರಾಮ್ಕುಮಾರ್ ಅವರು ಅಂಥ ಸಾವಿರಾರು ಮಾಹಿತಿಗಳನ್ನು ಈ ಪುಸ್ತಕಗಳಲ್ಲಿ ಮಾಡಿದ್ದಾರೆ. ಈ ಪುಸ್ತಕಗಳನ್ನು ಅಧ್ಯಯನ ಮಾಡಿದ್ರೆ ಖಂಡಿತವಾಗಿಯೂ ನೀವು ರಾಜ್ಕುಮಾರ್ ಅವರ ಬಗ್ಗೆ ಅಥಾರಿಟೇಟಿವ್ ಆಗಿ ಮಾತನಾಡಬಹುದು. ಅದಕ್ಕಾಗಿ ಈ ಪುಸ್ತಕಗಳನ್ನು ಎಲ್ಲರೂ ಕೊಂಡ್ಕೊಳ್ಳಿ ಅನ್ನುವ ಒಂದು ದೃಷ್ಟಿಯಿಂದ ಈ ಪುಸ್ತಕವನ್ನು ನಿಮಗೆ ಪರಿಚಯಿಸ್ತಾ ಇದ್ದೀವಿ. ಹಾಲುಜೇನು ರಾಮ್ಕುಮಾರ್ ಅವರಲ್ಲಿ ಇರುವಂಥ ಇನ್ನೂ ಅಗಾಧವಾದ ಮಾಹಿತಿಯನ್ನು ಕಾಲಕ್ರಮೇಣ ನಮ್ಮ ವಾಹಿನಿಯಲ್ಲಿ ಖಂಡಿತವಾಗಿಯೂ ನಿಮ್ಮ ಮುಂದೆ ತರ್ತೀವಿ. ಈ ಪುಸ್ತಕ ಸಿನಿಮಾ ಸಾಹಿತ್ಯ ಪ್ರಕಾಶನದಿಂದ ಪ್ರಕಟವಾಗಿದೆ. ಜೊತೆಗೆ ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ಸಿಗುತ್ತೆ. ದಯವಿಟ್ಟು ಪ್ರಮುಖ ಪುಸ್ತಕದ ಅಂಗಡಿಗಳಲ್ಲಿ ಈ ಪುಸ್ತಕದ ಬಗ್ಗೆ ವಿಚಾರಿಸಿ. ಅವರ ಬಳಿ ಪುಸ್ತಕ ಇದ್ದೇ ಇರುತ್ತೆ, ಇದ್ದರೆ ಕೊಡ್ತಾರೆ, ಇಲ್ಲ ಅಂದರೆ ಖಂಡಿತವಾಗಿಯೂ ನೀವು ತರಿಸ್ಕೊಡಿ ಅಂತ ಒಂದು ಒತ್ತಾಯವನ್ನು ಮಾಡಿದ್ರೆ ಖಂಡಿತವಾಗಿಯೂ ಅವರು ಪ್ರಕಾಶಕರಿಂದ ತರಿಸಿ ನಿಮಗೆ ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡ್ತಾರೆ. ಒಟ್ಟಾರೆಯಾಗಿ ಈ ಪುಸ್ತಕ ಕನ್ನಡ ನಾಡಿನ ರಾಜ್ಕುಮಾರ್ ಅವರ ಅಭಿಮಾನಿಗಳೆಲ್ಲರ ಮನೆಯಲ್ಲಿ ಇರಬೇಕಾದಂಥ ಪುಸ್ತಕ. ದಯವಿಟ್ಟು ಈ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ. ಹಾಲುಜೇನು ರಾಮ್ಕುಮಾರ್ ಅವರಿಗೆ ತಡವಾಗಿ 73ನೇ ವರ್ಷದ ಹುಟ್ಟುಹಬ್ಬದ ಒಂದು ಶುಭಾಶಯವನ್ನು ನಿಮ್ಮೆಲ್ಲರ ಪರವಾಗಿ ನಮ್ಮ ವಾಹಿನಿಯ ಮೂಲಕ ಅರ್ಪಿಸಿ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.